ಅಥವಾ ಅಥವಾ ಇದು ಯಾರ ಮನೆ ಕರ್ಕೊಂಬಂದಿದೆಯೇ? ಆ ಏನು ಎತ್ತ ಅಂತಾನೆ ಹೇಳಿಲ್ಲ, ನನ್ನನ್ನು ಯಾವತ್ತೂ ಇಲ್ಲಿ ಕರ್ಕೊಂಡು ಬಂದಿಲ್ಲ. ಇದು ಯಾರ್ದತ್ತವ ಮನೆ? ಅಯ್ಯೋ ನನ್ನ ಫ್ರೆಂಡು ಕಣವ, ಫ್ರೆಂಡು ನಾವು ಜೊತೆಗೆ ಹುಟ್ಟಿಲ್ಲ, ಆದರೂ ಒಂಥರ ದುಶ್ಮನ್ಗಳಿದ್ದಂಗೆನೆ, ಒಂಥರ ಫ್ರೆಂಡ್ ಇದ್ದಂಗೆ, ಎರಡೂ ಒಂಥರ ಸಮವಾಗಿದ್ದೀವಿ ನೋಡು. ದುಶ್ಮನ್ಗೂ ದುಶ್ಮನ್ನೇ, ಫ್ರೆಂಡ್ಗೂ ಫ್ರೆಂಡ್. ಒಂದೊಂದ್ಸರಿ ನಾವು ಹೆಂಗೆ ಕಿತ್ತಾಡ್ತೀವಿ ಅಂದರೆ ಅದು ಹೇಳ್ಕೊಳಕ್ಕೆ ಆಗಲ್ಲ. ನಿಂಗೂ ಗೊತ್ತಾಯ್ತದೆ ಮುಂದಕ್ಕೆ. ಬಾ ಹಾಂ, ಅವನ ಮಗನ ಮದುವೆಗೆ ನಾನು ಹೋಗಿಲ್ಲ ಅಂತ ಹೇಳಿ ಇವಳು ನನ್ನ ಮಗನ ಮದುವೆಗೆ ಬಂದಿರ್ಲಿಲ್ಲ, 2 ದಿನ ಮಾತಾಡ್ಸಿರ್ಲಿಲ್ಲ, ನಾನು ಮಾತಾಡ್ಸಿಲ್ಲ. ನಾನೇ ಮಾತಾಡ್ಸೋಣ ಅಂತ ಅನಿಸ್ತು, ಅದಕ್ಕೆ ನಿನ್ನನ್ನು ಕರ್ಕೊಂಡು ಬಂದೆ ನೋಡು. ಮತ್ತ ಇದೇನತ್ತವ ನೀನು ಹಿಂಗಂತೀಯಲ್ಲ? ಫ್ರೆಂಡು ಅಂತೀಯ, ಈ ಕಡೆ ದುಶ್ಮನು ಅಂತೀಯ. ಮತ್ತೆ ಅದು ಹೆಂಗೆ ಫ್ರೆಂಡ್ ಐತೀಯ ನೀನು? ಇದೊಂಥರ ದುಶ್ಮನ್ ಫ್ರೆಂಡ್ ಇದ್ದಂಗೆ, ನಿಂಗಿನ್ನೂ ಗೊತ್ತಿಲ್ಲ ಬಾ. ಅವಳು ನನ್ನನ್ನು ಗೋಳಿಕೊಂತಾಳೆ, ನಾನು ಅವಳನ್ನ ಗೋಳಿಕೊಂತೀನಿ. ಒಟ್ಟಲ್ಲಿ ಏನೋ ಒಂಥರ ನೆಮ್ಮದಿ ಖುಷಿ ಸಿಗ್ತೈತೆ ಕಣವ ನನಗೆ. ಇವಳ ಹತ್ರ ಕಿತ್ತಾಡಿಲ್ಲ ನೋಡು ಇಷ್ಟು ದಿನ, ಯಾಕೋ ಇವತ್ತು ಕಿತ್ತಾಡುವಂಗಾಯ್ತು. ಏನೇನಾಯ್ತದೆ ಅಂತ ಗೊತ್ತಿಲ್ಲ ಮಾತ್ರ. ಒಟ್ಟಲ್ಲಿ ನಿನ್ನನ್ನು ಜೊತೆ ಕರ್ಕೊಂಬಂದಿದ್ದೀನಿ, ಮಾತಾಡೋಣ ಬಾ, ಏನಾಗಲ್ಲ. ಅಲ್ಲ ನಮ್ಮತ್ತೆ ಅವನಿಗೇನಾದರೂ ಹುಚ್ಚ? ಈ ಕಡೆ ದುಶ್ಮನ್ನು, ಈ ಕಡೆ ಫ್ರೆಂಡು. ಆಮೇಲೆ ಅವ್ರು ಇರೋ ರೂಪನೇ ಬೇರೆ ಥರ, ಮನ್ಸೊಂಥರ ಒಳಗೊಂಥರ. ಅಯ್ಯಯ್ಯಯ್ಯಯ್ಯೋ, ವಿಚಿತ್ರವಾಗವಳೆ ನಮ್ಮತ್ತನವೇ ಅವಳು. ಅದು ಆ ಫ್ರೆಂಡೋ ಏನೋ, ಒಟ್ಟಲ್ಲಿ ಇವರಿಬ್ರು ಮಧ್ಯ ನನಗೇನು ಆಗದೆ ಹೋದ್ರೆ ಆಟೆಯೇ ಸಾಕು. ಏನೇ ಸರೋಜಾ, ಸರೋಜಾ, ಸರೋಜಾ ಇದೇನೇ? ಯಾರಿದು ನನ್ನನ್ನೇ ಸರೋಜಾ ಸರೋಜಾ ಅಂತ ಹಿಂಗೆ ಕರೀತಾರೆ? ಅದು ಅವಳೆ ಕಾವು 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 ಅಂತ ಎಷ್ಟು ಸಲ ಹೇಳಿರೋದು ಇವ್ರಿಗೆ? ಬುದ್ಧಿ ಇಲ್ವ ಇವ್ರಿಗೆ? ಸರು ಅಂತ ಕರೀರಿ ಅಂತ ಸರೋಜಾ ಸರೋಜಾ ಅಂತ ಕರೀತಾರೆ. ತಪ್ಪಿ ಕಪ್ಪಳಕ್ಕೆ ಹಾಕ್ಬಿಡೋಷ್ಟು ಕೋಪ ಬಂದ್ಬಿಡತ್ತೆ ನನಗಂತೂ. ಮತ್ತು ನಾನು ನೀನೆಂತಕ್ಕೆ ಬಂದೆ ನಮ್ಮನೆ ಹತ್ರ? ಎಷ್ಟು ಸಲ ಹೇಳ್ದೆ ನಿನಗೆ ಬರಬೇಡ, ನನ್ನ ಜೊತೆ ಮಾತಾಡಬೇಡ ಅಂತ ಅವತ್ತೇ ಹೇಳಿಲ್ಲ ನಾನು ನಿಂಗೆ? ಅತ್ತೆವಾ, ಇವಳ ನಿಮ್ಮ ಫ್ರೆಂಡು? ನೋಡೋಕ್ಕೆ ಅವಳೆ ಸಿಟಿ ಆಂಟಿ ಥರ ಅವಳೆ. ಇವಳು ನಿಮ್ಮ ಫ್ರೆಂಡ್ ಹೆಂಗಾದ್ಲು? ಸೊಸೆ, ನೀನೇನು ಅವಳಿಗೆ ಎದ್ರುಕೊಳ್ಳಂಗಿಲ್ಲ, ಜೋರಾಗೆ ಮಾತಾಡು, ಅವಳಿಗೂ ಕೇಳಿಸ್ಲಿ. ಯಾಕೆ ಈ ಥರ ಸಿಟಿ ಹುಡುಗಿ ಥರ ಇದೆಯಾ ಅಂತ ಯೋಚನೆ ಮಾಡ್ಕೊಂಡು ನನ್ನ ಸೊಸೆ ದಿಗ್ಲು ಬಿದ್ದವಳೆ ಆಟೆಯ. ನೀನಂತೂ ಸುಮ್ಮನೆ ಬಿಡಲ್ಲ ಕಣೆ, ಸುಮ್ಮನೆ ಬಿಡಲ್ಲ ಕಣೆ. ಇವಳು ನಿನ್ನ ಸೊಸೆನಾ? ಅತ್ತೆವಾ, ಅವ್ರು ಏನಾದರೂ ಹಪ್ಪಿ ತಪ್ಪಿ ಕೇಳಿಸ್ಕೊಂಡ್ರೆ ಪಾಪ ಅವ್ರ ಮನಸ್ಸಿಗೆ ಬೇಜಾರಾಗಲ್ವಾ? ಸುಮ್ಕೆ ಇರಿ, ನಿಧಾನಕ್ಕೆ ಮಾತಾಡಿ. ಅಯ್ಯಯ್ಯೋ, ನಾನೇನು ಹೇಳಿಲ್ಲ. ನಮ್ಮತ್ತೆ ಏನೇನೋ ಹೇಳ್ತಿದ್ದಾರೆ. ಅಯ್ಯೋ ದಿಗ್ಲು ಬೆಳಿಬೇಡ ನನ್ನ ಸೊಸೆ, ನಾನು ಇದೀನಲ್ವಾ, ನಾವು ಹೇಳಿಲ್ವಾ ಆವಾಗಲೇ? ನನಗೊಂಥರ ಇವಳು ದುಶ್ಮನ್ ಇದ್ದಂಗೆ ಅಂತ. ನೀ ಸುಮ್ಮನೆ ನಿಂತ್ಕ. ಓಹೋ, ನೀನು ಹೇಳ್ಬಿಟ್ರೆ ನಾನು ನಿನಗೆ ಗಡಗಡ ಅಂತ ನಡಗ್ಬಿಡ್ತೀನಾ? ಇಲ್ಲ ಎದ್ರುಕೊಂಡು ನಮ್ಮ ಮನೆ ಕಡೆ ಓಡೋಗ್ಬಿಡ್ತೀನಾ? ಸಾಕು ಮುಚ್ಚೆ ಬಾಯಿನ. ಎಷ್ಟು ದಿನ ಆಗೈತೆ ಮಾತಾಡಿ ನೋಡ್ದಾನೆ. ನೀನಂತೂ ನಮ್ಮ ಮನೆ ಕಡೆ ಬರಲ್ಲ. ನಾನು ಬಂದಾಗಾದ್ರೂ ಕುತ್ಕೊಳ್ಳೆ, ಒಂಚೂರು ತಿಂಡಿ ಮಾಡ್ಕೊಂಬರ್ತೀನಿ, ಕಾಫಿ ಮಾಡ್ಕೊಂಬರ್ತೀನಿ ಅಂತ ಹೇಳಿದ್ಯಾ ಯಾವತ್ತಾದ್ರೂ? ಅಯ್ಯ ನಿನ್ನ ಮಕ್ಕಕ್ಕೆ. ಅಯ್ಯೋ ಬಾ ಅರೆ ನನ್ನ ಸೊಸೆ, ಕುತ್ಕೋ ಬಾ. ಅವಳೇನು ಕುಂಡಿಸಲ್ಲ ಕಣ, ಬಾ ನಾವೇ ಇಲ್ಲೇ ಹೊರಗಡೆ ಕುತ್ಕೊಂಡು ಮಾತಾಡೋಣ. ಸುಮ್ಮನೆ ಎದ್ದೋಗಿ ನಿಮ್ಮ ಮನೆಗೆ. ಹೇಳ್ತಿರೋದು ಕೇಳಿಸ್ತಿಲ್ವೇನೆ ನಿನಗೆ? ಯಾಕೆ ಬಂದಿದ್ಯಾ ನಮ್ಮ ಮನೆಗೆ? ಬರಬೇಡ ಅಂತ ಅವತ್ತೇ ಹೇಳಿಲ್ವಾ? ಎಷ್ಟು ಸಲ ಹೇಳ್ತಾ ಇರೋದು? ಎದ್ದೋಗು. ಹೋಗಲ್ಲ ಅಂದರೆ ಹೋಗಲ್ಲ, ಹೇಳೋದನ್ನ ಅರ್ಥ ಮಾಡ್ಕೊ. ನಾನು ಬಂದಿರೋ ಮ್ಯಾಟ್ರ್ ಏನು ಅಂತ ಗೊತ್ತಿರಬೇಕಲ್ಲ ತಮಗೆ. ಅಲ್ಲ ನಿನ್ನ ಸೊಸೆ ಏನೋ ನೀನು ಕೂಟ ಜಗಳ ಮಾಡ್ಕೊಂಡು ಓಡೋಗ್ಬಿಟ್ಲಂತೆ, ಹೌದಾ? ನನ್ನ ಸೊಸೆ ರಾತ್ರಿ ತಾನೇ ಗಲಾಟೆ ಮಾಡ್ಕೊಂಡೋದ್ಲು. ಇವಳು ಬೆಳಗ್ಗೆ ಅಷ್ಟೊತ್ತಿಗೆ ಬಂದು ಕೂತೋಳಲ್ಲ, ಇಷ್ಟು ಬೇಗ ವಿಷಯ ಇವಳಿಗೆ ಹೆಂಗೆ ಗೊತ್ತಾಗೋಯ್ತು ಏನು? ರಾತ್ರಿ ನೋಡಿದ್ರೇನೆ ಜಗಳ ಆಡ್ಕೊಂಡು ಹೊಂಟೋದ್ಲು. ಇವಳು ಬೆಳೆ ಕೊರಿಯೋದಕ್ಕೆ ಹೊಂಟು ಬಂದವಳೆ ಅಂತ ಯೋಚನೆ ಮಾಡ್ತಿದ್ಯಾ? ಅಯ್ಯಯ್ಯೋ ಹೌದೇನಂಟಿ, ನಿಮ್ಮ ಸೊಸೆ ಜಗಳ ಮಾಡ್ಕೊಂಡು ಹೊಂಟೋದ್ಲಾ? ಯಾಕಂಟಿ? ಅಯ್ಯೋ ಪಾಪ, ಏನಕ್ಕೆ ಜಗಳ ಮಾಡ್ಕೊಂಡೋದ್ರು? ಅಯ್ಯೋ ನನ್ನ ಸೊಸೆ ಮುದ್ದು, ಇವ್ರದ್ದು ಉಲ್ಟಂ ಪಲ್ಟ ಕಣವ. ನೋಡಿಲ್ಲಿ, ಅತ್ತೆಗೆ ಸಿಟಿ ಹುಚ್ಚು, ಆದರೆ ಅತ್ತೆ ಹಳ್ಳಿ ಅವಳು. ಆದರೆ ಸೊಸೆ ಸಿಟಿ ಹುಡುಗಿ, ಆದರೆ ಅವಳು ಹಳ್ಳಿ ಹುಡುಗಿ ಆಗಬೇಕು ಅಂತ ಆಸೆ ಪಟ್ಟವಳು. ಆದರೆ ಇಲ್ಲಿ ಅತ್ತೆ ನಾನು ಹಿಂಗಿದ್ದೀನೋ ನೀನು ಹಂಗೆ ಇರಬೇಕು ಅಂತ ಹೆವಿ ಕಾಟ ಕೊಡ್ತಿದ್ಲು ನೋಡು. ಮತ್ತೆ ಅದಕ್ಕೆ ನೀನು ಬೇಡ, ನಿನ್ನ ಮಗನು ಬೇಡ ಅಂತ ಹೋಗಿರ್ಬೇಕೇನೋ. ಇಲ್ಲ ಮಗನೂ ಅವಳು ಕೂಟನೆ ಹೊಂಟಾಗಿದ್ದಾನೆ, ಏನೋ ಗೊತ್ತಿಲ್ಲ. ನೀನೊಬ್ಳ ಫ್ರೆಂಡೇನೆ? ನಿನ್ನ ಬಾಯಿಗಿಟ್ಟಾಕ, ನಿನ್ನ ಬಾಯಿಗೆ ಮುನ್ನಾಕ ನಿನಗೇನೆ ಬಂದಿರೋದು ದೊಡ್ಡರಾಗ? ಹಿಂಗೆ ಮಾನ ಮರಿದಿ ತೆಗಿತಿದ್ಯಲ್ಲ, ನಿನಗೇನೆ ಬಂದಿರೋದು ಒದ್ಕೊಂಡು ಹೋಗೋದು? ಯಾರು ಹೇಳಿದ್ದು ಫ್ರೆಂಡು ಅಂತ? ಫ್ರೆಂಡ್ ಅಲ್ಲ ನಾನು, ದುಶ್ಮನ್.
ಏನತ್ತವ ನೀನು ಪಾಪ ಅವ್ರ ಸೊಸೆ ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಟೆನ್ಷನ್ ಅಲ್ಲಿ ಇರ್ತಾರೆ. ನೀವು ನೋಡ್ರೆ ಇನ್ನೂ ಕಾಲು ಎಳಿತಿದ್ದಾರಲ್ಲ ಪಾಪ ವಾಂಟಿ ತುಂಬಾ ಬೇಜಾರಾಗಲ್ವಾ? ಅಯ್ಯೋ ನಿನಗಿರೋ ಕಾಳಜಿ ನಿಮ್ಮ ಅತ್ತೆಗಿಲ್ಲ ಕಂಡ್ಬಿಡವ. ಯಾವಾಗ್ಲೂ ನನ್ನ ಕಾಲು ಎಳಿಯೋದ್ರಲ್ಲೇ ಬಂದ್ಬಿಡ್ತಾಳೆ ಇವಳು ಬಾಯಿಗಿಟ್ಟಾಕ. ನನ್ನ ಗಂಡ ಒಂಥರ ಕ್ವಾಟ್ಲೆ ಕೊಡ್ತಿದ್ದ. ನನ್ನ ಗಂಡ ನಿಗ್ರಕೊಂಡು ಹೋದ್ಮೇಲೆ ಇವಳು ಎಲ್ಲೋ ಅವನ ಆತ್ಮ ಇವಳೊಳಗಡೆ ಸೇರ್ಕೊಂಡ್ಬಿಟ್ಟು ನನ್ನ ಜೊತೆ ಆಗಿ ಬಂದ್ಬಿಟ್ಟಿದ್ದಾಳೋ ಹೆಂಗೋ ಒಂದು ಗೊತ್ತಿಲ್ಲ ಕಡವಾ, ಗೊತ್ತಿಲ್ಲ. ನೋಡ ಇದನ್ನ ನಾನು ಒಪ್ಕೊಂತೀನಿ. ನಿನ್ ಗಂಡ ಸೊತ್ತ ಮ್ಯಾಕ ನನ್ನ ಮೈ ಮೇಲೆ ಬಂದು ನಿನ್ ಕಾಟ ಕೊಡೋನು ಅಂತ ಹೇಳಿರ್ಬೇಕು. ಅದಕ್ಕೆ ನಿನ್ ಕಾಟ ಕೊಡೋದ್ರಲ್ಲಿ ನಂಗೆ ಒಂಥರ ಮಜಾ ಸಿಗ್ತೈತೆ. ಹೇಳು ಎಲ್ಲ ನಿನ್ ಮಗನು ಹೋದ್ನಾ ಅಥವಾ ಏನು? ಏನ್ ಕತೆ? ಅಯ್ಯ ನಿನ್ ಮಕ ಮುಚ್ಚ, ಇನ್ನೇನು ಅವನು ನನ್ನ ಜೊತೆ ಇರ್ತಾನ ಏನಪ್ಪ? ನನ್ನಂಗಿರೋ ಅಂತ ಕೇಳಿದ್ರೆ ಇಲ್ಲ, ನಾನು ಇಲ್ಲಿ ಹಳ್ಳಿಯವ್ರಂಗೆ ಇರ್ತೀನಿ, ನನ್ನ ಹೆಂಡತಿ ಹೆಂಗಿರ್ಬೇಕು ಹಂಗೆ ನಾನು ಇರ್ತೀನಿ ಅಂತ ಅವನು ನೋಡು ಹೋದಾತಾಗೆ ಸಿಟಿ ಕಡೆ ಹೋದ್ನ. ಅವನು ಖಂಡಿತ ಸಿಟಿ ಕಡೆ ಹೋಗಿಲ್ಲ, ಅವನು ಬೇರೆ ಹಳ್ಳಿ ಹುಡ್ಕೊಂಡು ಹೋಗೋನೆ. ಎಲ್ಲೋಗಿದ್ದಾನೆ ಏನು ಕತೆನೋ, ಒಟ್ನಲ್ಲಿ ಹುಡ್ಕೊಂಡು ಕರ್ಕೊಂಬರ್ಬೇಕು. ಇವಮ್ಮನೆ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಇರೋದನ್ನ ಬಿಟ್ಬಿಟ್ಟು ಸುಮ್ಮನೆ ಹಂಗಿರು ಹಿಂಗಿರು ಅಂದರೆ ಈಗೆಲ್ಲೋ ಇವಮ್ಮ ನೋಡಿದ್ರೇ ಗೊತ್ತಾಯ್ತೈತೆ ಎವಿ ಟಾರ್ಚರ್ ಇಟ್ಬಿಟ್ಟೈತೆ ಅನ್ಸುತ್ತೆ. ಅದಕ್ಕೆ ಪಾಪ ಬೆನ್ನು ಹೊಂಟ ಹೋಗೈತೆ. ಏನು ಕತೆನೇ ಏನೋ. ಲೇ ನಿಜ ಹೇಳೆ, ನೀನು ನಿನ್ನ ಮಗನಿಗೆ ಮಾಡ್ರನ್ ಸೊಸೆ ತರಬೇಕು ಅಂತ ಆಸೆ ಪಟ್ಟಿದ್ದೆ ತಾನೆ? ಫುಲ್ಲು ಎಜುಕೇಟೆಡ್ ಇರಬೇಕು, ಎಲ್ಲ ಓದ್ಕೊಂಡು ಎಲ್ಲ ತಿಳ್ಕೊಂಡಿರೋಳೆ ಮದುವೆ ಮಾಡ್ಕೋಬೇಕು ಅಂತ ನೀನು ನನ್ನ ಹತ್ರ ಚಾಲೆಂಜ್ ಹಾಕಿರ್ಲಿಲ್ವಾ? ಅದೇನೋ ನಿಜ ಕಣೆ, ಆದರೆ ನನಗಿವಾಗ ಅನಿಸ್ತೈತೆ ನನ್ನ ಸೊಸೆನೇ ಸಾಕು ಅಂತ. ನನ್ನ ಸೊಸೆಗೆ ಎಲ್ಲ ಥರನೂ ಅಡುಗೆ ಪಡಿಗೆ ಮಾಡಕ್ಕೆ ಬರ್ತೈತೆ, ಮನೇಲಿ ಎಲ್ಲ ಕೆಲಸನೂ ನೆಮ್ಮದಿಯಾಗಿ ಮಾಡ್ತಾಳೆ, ನನ್ನನ್ನು ಚೆನ್ನಾಗಿ ನೋಡ್ಕೊತಾಳೆ ಕಣೆ. ಇದಕ್ಕಿಂತ ಇನ್ನೇನೇ ಬೇಕು? ಅದಕ್ಕೆ ನೋಡು ಅವಳ ಪಾಡಿಗೆ ಅವಳಿಗೇನು ಇಷ್ಟನೋ ಆ ಥರ ಬಿಟ್ಟಿದ್ದೀನಿ. ಇಲ್ಲ ಅಂದರೆ ಸೊಸೆದಿರು ಮಾತು ಕೇಳ್ತಾರೇನೆ, ಖಂಡಿತ ಕೇಳಕ್ಕಿಲ್ಲ. ಇಲ್ಲ ಅಂದರೆ ನನ್ನ ಸೊಸೆನೂ ಅಷ್ಟೇ ಬಂದಿದ್ದು 2 ದಿನನೇ ದಾರಿ ಪಾಲಾಗೋಗ್ತಿದ್ಲೇನೋ. ಇವರಿಬ್ಬರು ಮಧ್ಯದಲ್ಲಿ ನನ್ನ ವಿಷಯ ತಗೊಂಡು ಆಡ್ತಾ ಇರೋದು ನೋಡು. ಅಬಾ ಬಾಬಾ ಪಾಪ ಏನು ಫ್ರೆಂಡು ಇಲಿ ಮುರಿ ತುಂಡುಗಳ ಥರ ಆಡ್ತಾರ. ಏತು ಈ ಕಡೆ ನಾನು ವಾಪಸ್ ಮನೆಗೆ ಹೋಗ್ತೀನಿ ಅಂದರೆ ನಮ್ಮ ಅತ್ತೆವ ಅಷ್ಟೇ. ಆಮೇಲೆ ನನ್ನ ಫ್ರೆಂಡ್ ಇದ್ರಿಗೇನೆ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತೀಯಾ? ಎಷ್ಟು ಧೈರ್ಯ ಹಂಗೆ ಹಿಂಗೆ ಅಂತ ಅದನ್ನೇ ಮನೇಲಿ 108 ಸಲ ಹೇಳಿ 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 ನನ್ನ ತಲೆ ಒಳಗಡೆ ಕೈ ಹಾಕ್ಬಿಡುತ್ತೆ. ಈ ವಾಂಟಿ ಸಿಕ್ಕಿದ್ದೆ ಚಾನ್ಸು ನೋಡು ಎದ್ರಿಕೊಂಡು ಒಂಟ್ಲು ನಿನ್ನ ಸೊಸೆ ಹಂಗೆ ಹಿಂಗೆ ಅಂತ ಅವ್ರೇನೇನೇನಿದ್ರು ಕಾಲು ಹೇಳಿದ್ರೆ ಮುಗೀತು ಅನ್ಸುತ್ತೆ ಕತೆ. ಲೈ ಅದು ಬಿಟ್ಟಾಕಿ ಇವಾಗ ಸದ್ಯಕ್ಕೆ. ಈಗ ನನ್ನ ಸೊಸೆನವೇ ನನ್ನ ಮಗನು ಹುಡಿಕೊಂಡು ಕರ್ಕೊಂಡು ಬರೋ ಜವಾಬ್ದಾರಿ ನಿಂದೆ. ಹೋಗು ಕರ್ಕೊಂಬರೋಗು. ಏನ ನಿನ್ನ ಸೊಸೆ ನಿನ್ನ ಮಗ ನಾನು ಹುಡಿಕೊಂಡು ಕರ್ಕೊಂಡು ಬರ್ಬೇಕಾ? ನಿಂಗೇನು ತಲೆಗಿಲ್ ಕೆಟ್ಟೈತೇನೋ? ಅಲ್ಲ ಕಣೆ, ನೀನು ಹುಡಿಕೊಳ್ಳೋದ್ರಲ್ಲಿ ಒಂದು ನ್ಯಾಯ ಸಿಗುತ್ತೆ. ನಾನು ಹೋಗಿ ಹುಡಿಕೊಂಡು ತಡಿಕೊಂಡು ಕರ್ಕೊಂಬರ್ಬೇಕೆ? ಕರ್ಕೊಂಬರಲ್ಲ. ಆಮೇಲೆ ಏನಿಲ್ಲ ನನಗೆ ಗೊತ್ತಿರೋ ಮ್ಯಾಟ್ರು. ಅವಲಕ್ಕಿ ಪವಲಕ್ಕಿ ಕಾಂಚನ ಮಿನ ಡಾಮ್ ಡೂ ಟುಸ್ ಕುಸ್ ಕೊಯ್ ಕೊಟ್ಟಾರ್ ಅಷ್ಟೇ. ಜೊತೆಲಿ ನಿನ್ನ ಸೊಸೆನ ಬೇರೆನೇ ಕರ್ಕೊಂಬಂದಿದ್ಯಾ? ಆಮೇಲೆ ಈ ಮ್ಯಾಟರ್ನೆಲ್ಲ ಹೇಳ್ಬಿಡ್ತೀನಿ, ಹುಷಾರಾಗಿರು. ಏನಂಟಿ ಅವಲಕ್ಕಿ ಪವಲಕ್ಕಿ ಅಂತ ಏನೇನು ಹೇಳ್ತಿದ್ದೀರಾ? ಯಾಕೆ ಏನು ಹಂಗಂದ್ರೆ ಏನೇ ನಿನ್ನ ಸೊಸೆ ಇಂಟ್ರೆಸ್ಟಾಗಿ ಕೇಳ್ತಾವಳೆ, ಹೇಳ್ಬಿಡ್ಲಾ ಏನು ಮ್ಯಾಟ್ರು ಅಂತ? ಏನಪ್ಪ ಏನವ ತಾಯಿ, ನಿನಗೆ ನಿಮ್ಮ ಮಾವನ ಕಂಡ್ರೆ ಗೌರವ ಆಯ್ತಲ್ವಾ? ಓ ತುಂಬ ನನ್ನ ಮಾವ ಅಂದರೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಅಪ್ಪನ ಥರ ಅವರು ಅಷ್ಟೇ, ನನ್ನ ಸೊಸೆ ಅಂತ ನೋಡಲ್ಲ, ಮಗಳು ಅಂತಲೇ ನೋಡೋದು. ತುಂಬ ಒಳ್ಳೆಯವರು. ಅದಕ್ಕೂ ಇದಕ್ಕೂ ಏನಂಟಿ ಸಂಬಂಧ ತುಂಬ ಸಂಬಂಧ ಐತೆ. ಇವಳೇನಾದ್ರೂ ನನ್ನ ಮಗ ಸೊಸೆನ ಇಬ್ಬರನ್ನು ಹುಡುಕೊಂಡು ಕರ್ಕೊಂಡು ಬಂದಿಲ್ಲ ಅಂದರೆ ಇವಳಿಗೆ ಐತೆ ಮುಂದಕ್ಕೆ. ಅದೇನೋ ಅಂತಾರಲ್ಲ ಇಬ್ನಾರ್ದಾರೆ ಇರ್ಬೇ ಬಿಟ್ಕೊಂಡು ಅಂದರೆ ಹಿಂಗೆ ನಾನು ಬಿಟ್ಕೊಂಡಲ್ಲೋ ಯಪ್ಪ. ಹೇಗಿದ್ರು ನನ್ನ ಮಗ ನಮ್ಮ ಸೊಸೆ ಇಬ್ರು ನನ್ನ ಮಾತು ಕೇಳಲ್ಲ, ಇವಳ ಮಾತು ಸ್ವಲ್ಪ ಕೇಳ್ತಾರೆ. ಅದಕ್ಕೆ ಇವಳನ್ನೇ ಕಳಿಸಿದ್ರೆ ಒಳ್ಳೇದೇ ಅಲ್ವಾ? ದಡ್ದಡ್ನೆ ಏನೇ ಯೋಚನೆ ಮಾಡ್ತಿದ್ಯಾ? ಎದ್ದೋಗು, ಬಂದಿದ್ದು ನನಗೆ ಒಳ್ಳೇದಾಯ್ತು. ಹೋಗು ನನ್ನ ಕಾಲೆಳಿಬೇಕು ಅಂತ ಬಂದಿದ್ದಲ್ವಾ? ಇವಾಗ ನಾನು ಸರಿಯಾಗಿ ಮಾಡಿದ್ದೀನಿ, ಎದ್ದೋಗೆ. ಮುಂದುವರಿಯುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಧನ್ಯವಾದಗಳು.